124 ವರ್ಷಗಳ ಒಂದು ಇತಿಹಾಸವನ್ನ ಹೊಂದಿರತಕ್ಕಂತ ಶಾಲೆ. ಆವತ್ತೇ ಮಳೆ, ವಿಪರೀತ ಮಳೆ. ತಹಸೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಏನಿವತ್ತು ಮುಡಿನೂರು ಹಿರಿಯ ಪ್ರಾಥಮಿಕ ಶಾಲೆಯ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭಕ್ಕೆ ಈ ಒಂದು ಪ್ರಮುಖವಾದಂತ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕು ಶ್ರೇಷ್ಠ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ BO ಸರ್ ಅವರೇ, ಈ ಒಂದು ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲ ಶಾಲೆಗಳಿಂದ ಮತ್ತು ಕ್ಲಸ್ಟರ್ ಮಟ್ಟದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರೇ, ತಾಲೂಕಿನ ಶಿಕ್ಷಕ ಸಂಘದ ಪದಾಧಿಕಾರಿಗಳೇ, ಮುಡಿನೂರಿನ ಎಲ್ಲ ಗ್ರಾಮಸ್ಥರೇ, ಇತರೆ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಮತ್ತು ನಮ್ಮ ಮುಡಿನೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ನಾಗಮಣಿ ಮೇಡಮ್ನವರೇ, ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರೇ, ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಮುಡಿನೂರು ಶಾಲೆ 1902ರಲ್ಲಿ ಪ್ರಾರಂಭವಾದಂತ ಒಂದು ಶಾಲೆ. ಸುಮಾರು 124 ವರ್ಷಗಳ ಒಂದು ಇತಿಹಾಸವನ್ನ ಹೊಂದಿರತಕ್ಕಂತ ಶಾಲೆ ಈ ಮುಡಿನೂರು ಶಾಲೆ. ಸುಮಾರು 40-50 ವರ್ಷಗಳ ಹಿಂದೆ 15ರಿಂದ 20 ಹಳ್ಳಿಗಳ ಒಂದು ಮಕ್ಕಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಒಂದು ಎಲ್ಲ ವಿದ್ಯಾರ್ಥಿಗಳು ಸಹ ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯದ ಮಟ್ಟದವರೆಗೆ ಉನ್ನತ ಅಧಿಕಾರಿಗಳಾಗಿದ್ದಾರೆ, ಒಳ್ಳೆ ಮೇಧಾವಿಗಳಾಗಿದ್ದಾರೆ, ಉತ್ತಮ ಒಂದು ರಾಜಕೀಯ ನಾಯಕರು ಆಗಿದ್ದಾರೆ. ಈ ಒಂದು ಶಾಲೆಗೆ ಮುಖ್ಯವಾಗಿ ನಿವೇಶನವನ್ನು ನೀಡಿರ್ತಕ್ಕಂಥ ಜೋಡಿದಾರರಾಗಿರ್ತಕ್ಕಂಥ ಸೀತಾರಾಮ್ ಅವಧಾನಿ ಸ್ವಾಮಿಗಳು ಈ ಒಂದು ಶಾಲೆಗೆ ಈ ಒಂದು ವಿಸ್ತೀರ್ಣವನ್ನ ಭೂದಾನವಾಗಿ ನೀಡಿದ್ದಾರೆ. ಇಂಥ ಒಂದು ಶಾಲೆ ಸುಮಾರು 50ರಿಂದ 60 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಈ ಶಾಲಾ ಕೊಠಡಿಗಳಲ್ಲಿ ವ್ಯಾಸಂಗ ನಡೀತಾ ಇತ್ತು. ನಮ್ಮ ಸುರೇಶ್ ಸರ್ ಅವರು 2022 ಮೇ 16ನೇ ತಾರೀಕು ನಮ್ಮ ಶಾಲೆಗೆ ವರ್ಗಾವಣೆಯಾಗಿ ಬಂದಾಗ ಮಾರನೇ ದಿನ ನಮ್ಮನ್ನ ಕಮಿಟಿಯವರನ್ನ ಕರೆಸಿದ್ರು. ಅವರು ಬಂದ ಆವತ್ತೇ ಮಳೆ, ವಿಪರೀತ ಮಳೆ. ಆ ಮಳೆ ಸುರಿತಾ ಇದ್ರೆ ಅವರು ಭಯಭೀತರಾಗಿ ನಮ್ಗೆ ಫೋನ್ ಮಾಡಿ ಕರೆಸಿದ್ರು. ಏನಣ್ಣ, ಈ ಒಂದು ಶಾಲೆ ಇಷ್ಟೊಂದು ದುರಸ್ತಿ ಸ್ಥಿತಿಯಲ್ಲಿದೆ, ಯಾವ್ದಾದ್ರು ಸರ್ಕಾರದ ಅನುದಾನದಲ್ಲಿ ಕೆಲವೊಂದು ಶಾಲಾ ಕೊಡುಗೆಗಳನ್ನ ಆರಿಸ್ಕೋಬಾರ್ದ ಅಂತ ಕೇಳಿದ್ರು. ಅದರ ಮುಂಚೆನೆ ನಾವು ನಮ್ಮ ಸುರೇಶ್ ಸರ್ ಅವರ ಒಂದು ಅಧಿಕಾರದಲ್ಲಿ ಮತ್ತು ನಮ್ಮ ಲಲಿತಾ ಮೇಡಮ್ನವರು ಇದ್ದಾಗ ಅನೇಕ ಸಾರಿ ಶಿಕ್ಷಣ ಇಲಾಖೆಗೆ ಮತ್ತು ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಅಂತ ಒಂದು ಸಮಯದಲ್ಲಿ ನಮ್ಮ ಪಕ್ಕದ ಊರಿನ ಜೆ ವಂಶಂದ್ರ ಒಬ್ಬ ವಿದ್ಯಾರ್ಥಿ, ಈ ಶಾಲೆಯ ಹಳೆಯ ವಿದ್ಯಾರ್ಥಿ, ಈ ಶಾಲೆಯ ಕೆಲವು ವಿಚಾರಗಳ ಬಗ್ಗೆ ಒಂದು ದಾಖಲಾತಿ ಬೇಕು ಅಂತ ಬಂದಿದ್ದಾಗ ಈ ಶಾಲೆಯ ಒಂದು ಪರಿಸ್ಥಿತಿಯನ್ನ ಕಂಡು ಏನೇ ಮಾಡಿ ಈ ಒಂದು ಶಾಲೆಗೆ ಒಂದು ಶಾಲಾ ಕೊಠಡಿಗಳ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಮ್ಮನ್ನು ಕರೆಸಿದ್ರು. ಒಂದು 2-3 ಸಾರಿ ಸಭೆಯನ್ನ ಸೇರಿದ್ವಿ. ಅವರ ಒಂದು ಕಂಪನಿಯಿಂದ ಸುಮಾರು 70 ಲಕ್ಷಗಳ ಒಂದು ಶಾಲಾ ಕೊಠಡಿ ಮತ್ತು ಪೀಠೋಪಕರಣಗಳ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ರು. ಅಂತ ಒಂದು ಶಾಲೆ
ಇನ್ನೂ ಉತ್ತಮವಾಗಿ ನಡೆಯಬೇಕು ಅಂತಂದ್ರೆ ನಮ್ಮ ನಿವೃತ್ತಿ ಹೊಂದ್ತಾ ಇರ್ತಕ್ಕಂಥ ನಮ್ಮ ಸುರೇಶ್ ಅವರು ಮುಖ್ಯ ಕಾರಣಕರ್ತರು. ಅವರು ಪ್ರತಿದಿನ ನಮ್ಗೆ ಫೋನ್ ಮಾಡ್ತಾ ಇದ್ರು, ಅಣ್ಣ ದಾಖಲಾತಿ ಕಡಿಮೆ ಆಗ್ತಾ ಇದೆ, ಹುಡುಗರು ಜಾಸ್ತಿ ಜನ ಇಲ್ಲ, ಏನಾದ್ರೂ ಮಾಡಿ ನಾವು ಹುಡುಗರನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ನಾವು ಕಮಿಟಿಯವರೆಲ್ಲ ಸೇರಿ ಒಂದು ಸಭೆ ಸೇರಿ ಸುಮಾರು 4-5 ಊರಿಗೆ ನಾವು ಹೋಗಿ ಈ ಶಾಲೆ ವಿಚಾರದ ಬಗ್ಗೆ ತಿಳಿಸಿ ಇನ್ನಷ್ಟು ಹುಡುಗರನ್ನ ಸೇರಿಸೋ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದು ಅಂದ್ರೆ ನಮ್ಮ ಸುರೇಶ್ ಸರ್ ಅವರು. ಶಿಕ್ಷಣ ವೃತ್ತಿ ಅನ್ನೋದು ಬಹಳ ಶ್ರೇಷ್ಠವಾದಂತಹ ವೃತ್ತಿ. ಸಮಾಜದಲ್ಲಿ ಶಿಕ್ಷಣ ವೃತ್ತಿಗಿಂತ ಅನೇಕ ದೊಡ್ಡ ವೃತ್ತಿಗಳಿರ್ಬೋದು, ಆದ್ರೆ ಶಿಕ್ಷಕರು ಕಾಣಿಸ್ತಕ್ಕನ ತಾವಷ್ಟಕ್ಕೆ ತಾವೇ ತಲೆ ಬರ್ತಾರೆ ಅಂತ ಒಂದು ಗೌರವವನ್ನು ಪಡೆದಿರ್ತಕ್ಕಂಥ ಒಂದು ಈ ವೃತ್ತಿ. ಅಂತ ವೃತ್ತಿಗೆ ತಹಸೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಸಾವಿರಾರು ಜನಸಂಖ್ಯೆಯಲ್ಲಿ ಅವರ ಶಿಕ್ಷಕರು ಕಾಣಿಸಿದಾಗ ಅದು ಮನದಲ್ಲೇ ಹುಟ್ಟು ಬಂದಿರುತ್ತೆ. ನಮ್ಮ ಗುರುಗಳು ಬಂದಿದ್ದಾರೆ, ಅವ್ರು ಮಾತಾಡಬೇಕು ಅಂತ ಹೇಳಿಬಿಟ್ಟು ತಲೆಯನ್ನಂಗೆ ಬಗ್ಗೆ ಹೋಗ್ತಾರೆ. ಅಂತ ಒಂದು ಶ್ರೇಷ್ಠವಾದಂತ ವೃತ್ತಿ ಸಮಾಜದಲ್ಲಿ ಯಾವ್ದಾದ್ರೂ ಇದ್ರೆ ನಮ್ಮ ಶಿಕ್ಷಣ ವೃತ್ತಿ. ಅಂತ ವೃತ್ತಿಯನ್ನ ನಮ್ಮ ಸುರೇಶ್ ಸರ್ ಅವರು ಪ್ರತಿದಿನನೂ ಅಷ್ಟೇ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಸರಿಯಾಗಿ 10 ಗಂಟೆಗೆ ಇಲ್ಲಿರ್ತಾ ಇದ್ರು. ಅವ್ರು ಕೋಲಾರಿಂದ ಬರಬೇಕು, ಅದೇ ಮಳೆ ಆಗಿರ್ಬೋದು, ಏನೇ ಎಷ್ಟೇ ಕಷ್ಟ ಇದ್ರು ಸಹ ಕರೆಕ್ಟ್ ಆಗಿ 10 ಗಂಟೆಗೆ ಬಂದು ತಮ್ಮ ವೃತ್ತಿಯಲ್ಲಿ ತೊಡ್ತಾ ಇದ್ರು. ಸಾಯಂಕಾಲವೂ ಅಷ್ಟೇ 5 ಗಂಟೆಗೆ ಇಲ್ಲಿ ಅವರು ಹೊಡ್ತಾ ಇದ್ರು. ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಅವ್ರಿಗಿತ್ತು. ಅಂತ ಶಿಕ್ಷಕರ ಒಂದು ಕಾಲದ ಅವಧಿಯಲ್ಲಿ ಈ ಒಂದು ಶಾಲೆ ತಾಲೂಕಿನಲ್ಲಿ ಒಂದು ಉನ್ನತವಾದ ಒಂದು ಹೆಸರು ಪಡೆದಿದೆ ಅಂತ ಹೇಳಕ್ಕೂ ಸಹ ನಾವು ಬಯಸ್ತೀವಿ. ಅಂತ ಒಂದು ವೃತ್ತಿಯನ್ನ ಶಿಸ್ತುಬದ್ಧವಾಗಿ ನಿರ್ವಹಿಸಿ ನಿವೃತ್ತಿಯನ್ನ ಹೊಂದ್ತಾ ಇರ್ತಕ್ಕಂಥ ನಮ್ಮ ಸುರೇಶ್ ಸರ್ ಅವರು, ಆ ಒಂದು ದೇವರ ಅನುಗ್ರಹ ಎಂದೆಂದಿಗೂ ಇರಲಿ. ಈ ಮುಡಿನೂರಿನ ಬಾಂಧವ್ಯವನ್ನ ತಾವು ಯಾವತ್ತೂ ನೀವು ಮರೆಯಬಾರದು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ 4 ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾದಿ ಗಣ್ಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಜೈ ಸರಸ್ವತಿ ದೇವಿ.